ಲಾಲ್ಬಾಗಿಗೆ ಬಂದಿದ್ದೀವಿ ಫ್ಲವರ್ ಶೋ ನೋಡೋಕ್ಕೆ. ನಾನು ಒಂದು ಫ್ಲೋಲ್ ಹೋಗ್ತಾ ಇದ್ದೆ. ಎಕ್ಸೈಟೆಡ್ ಇರೋದು ಇವತ್ತು ಯಾವ ಥೀಮ್ ಇದೆ ಅಂತ. ಬೆಂಗಳೂರು ದರ್ಶನದ ಸೀರೀಸಲ್ಲಿ ಇದು 3ನೇ ವ್ಲಾಗ್. ಬೆಂಗಳೂರಲ್ಲಿ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡು ಶುರು ಮಾಡಿದ ಸೀರೀಸ್ ಇದು. ಇವತ್ತು ನಾವು ಲಾಲ್ಬಾಗಿಗೆ ಬಂದಿದ್ದೀವಿ ಫ್ಲವರ್ ಶೋ ನೋಡೋಕ್ಕೆ. ಬೆಂಗಳೂರಿಗೆ ಬಂದು ಎಷ್ಟು ಟೈಮ್ ಆಯಿತು ಅಂದರೆ ಎಷ್ಟು ವರ್ಷ ಆಯಿತು? 15 ವರ್ಷ. ಸುನೀತಾ ಮೇಡಮ್ ಇಲ್ಲಿ ಬನ್ನಿ. ತಾವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 2 months ಆಯಿತು. ಅದಕ್ಕಿಂತ ಮುಂಚೆ 5 years ಬ್ಯಾಕ್ ಇಲ್ಲೇ ಇದ್ಲು. ನೇಪಾಳಿಗೆ ಹೋಗಿದ್ಲು, ಮತ್ತೆ ವಾಪಸ್ ಬಂದು ಇವಾಗ ಇಲ್ಲೇ ಸೆಟಲ್ ಆಗ್ತಾಳೆ ನಿಧಾನವಾಗಿ. ಆಯಿತಾ, ಇವತ್ತು ಬಂದಿದ್ದೀವಿ ಬೆಂಗಳೂರಲ್ಲಿ ಫ್ಲವರ್ ಶೋ ನೋಡೋಕ್ಕೆ. ನೋಡೋಣ ಇಲ್ಲಿ ಇವತ್ತು ಯಾವ ಥೀಮ್ ಇದೆ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಾ ಥೀಮ್ ಇವತ್ತೇ? ನೋಡೋಣ. ಇವತ್ತು ಒಳಗೆ ಹೋಗೋಕ್ಕಿಂತ ಮುಂಚೆ ಟಿಕೆಟ್ ತಗೋಬೇಕು. ಅಲ್ಲಿ 80 ರೂಪಾಯಿ ಇದೆ. ವೀಕೆಂಡ್ಸು ಮತ್ತು ವೀಕ್ಡೇಸಲ್ಲಿ ಎಷ್ಟೆಷ್ಟು ಅಂತ ಹೇಳ್ಕೊಂಡು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂದರೆ ಇವತ್ತು 100 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಹಾಲಿಡೇಸ್ 100 ರೂಪೀಸ್. ಓಕೆ, ಇಟ್ಸ್ ಎ ಗೌರ್ಮೆಂಟ್. ಓಕೆ, ಸೊ ಪ್ರತಿ ವರ್ಷ ಇರುತ್ತೆ ಫ್ಲವರ್ ಶೋ. ಬೇರೆ ಬೇರೆ ಥೀಮ್ ಇಟ್ಕೊಂಡು. ಅಲ್ಲ, ಶೋಗೆ ½ ಅವರ್ ಇದೆ ಅಂತ. ಯಾಕಂದರೆ ಟೈಮ್ ಈಗ 5:30. ಸುನೀತಾ, ಪಾಪ ಸುನೀತಾ ಎಷ್ಟು ಕಷ್ಟಪಡ್ತಿದ್ದಾಳೆ. ನಂದು ಇನ್ನೊಂದು ಫೋನಿಂದ ಶಾರ್ಟ್ಸ್ಗಳನ್ನು ತಗೊಳ್ತಿದ್ದಾಳೆ. ನೋಡೋಣ ಯಾವುದು ಬೆಸ್ಟ್ ಬೆಟರ್ ಅಂತ ಅನಿಸುತ್ತೆ ಅಂತ. ಫೈನಲಿ ವ್ಯೂಸ್ ಮೇಲೆ ಡಿಪೆಂಡ್. ಕ್ಯಾಮ್ರಾ ಎಷ್ಟು ಚೆನ್ನಾಗಿರಲಿ ನೋ ಮ್ಯಾಟರ್, ಆಯಿತಾ? ವ್ಯೂಸ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಸೊ ನಾವು ಕ್ರೌಡ್ ಇಲ್ಲಿ ಜಾಸ್ತಿ ಇದೆ. ಸೊ ಇಲ್ಲೇ ಫ್ಲವರ್ ಶೋ ಇರೋದು. ನೋಡೋಣ ಬನ್ನಿ. ಓಕೆ, ಎಸ್. ಬೆಂಗಳೂರು ದರ್ಶನದ ಸೀರೀಸಲ್ಲಿ ಬೆಂಗಳೂರನ್ನ ನಿಮಗೆ ತೋರಿಸೋದ್ರ ಮೂಲಕ ನಾವು ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಈ ಮೋಟಿವೇಶನ್ ಸಿಗಲ್ಲ ರೀ. ರೂಮಲ್ಲೇ ಕುತ್ಕೊಂಡು ಆರಾಮ್ಸೆ ಕಾಲ ಕಳೆದ್ಬಿಡ್ತೀವಿ. ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಗಿದೆ, ಆದರೂ ಸರಿಯಾಗಿ ನೋಡಿಲ್ಲ. ಆಯಿತಾ, ಮತ್ತೆ 26 ಜಾನ್ವರಿ ಓಕೆನಾ, ಗಣರಾಜ್ಯೋತ್ಸವ ಯಾವಾಗ? ಅಯ್ಯೋ, ನಾನು ಒಂದು ಫ್ಲೋಲ್ ಹೋಗ್ತಾ ಇದ್ದೆ. ಇವ್ರು ಹಾಳು ಮಾಡಿದ್ದು ಪಾಪ. ವ್ಯಾಪಾರ ಮಾಡೋ ಹುಡುಗರು ಹಾಳು ಮಾಡಿಲ್ಲ. ಆಯಿತಾ? ಹಾಂ, ನಾನೇನು ಹೇಳ್ತಿದ್ದೆ ಅಂದರೆ ವರ್ಷ ಇಲ್ಲಿ ಫ್ಲವರ್ ಶೋ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಥೀಮ್ನ ಇಟ್ಕೊಂಡು. ಸೊ ನಾವು ಇವತ್ತು ಬಂದಿದ್ದೀವಿ ಯಾಕಂದರೆ ಮುಂದಿನ ವರ್ಷ ಬರ್ಬೋದೇನೋ, ಬಟ್ ನಾನು ವ್ಲಾಗ್ ಮಾಡೋದಿಲ್ಲ. ನೋಡಿ, ಇದು ಸ್ಕ್ಯಾನ್ ಆಯ್ತಾ? ಇದು ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ. ಫೋಟೋ ತಗೊಂಡಿರೋ ಏನೋ ಟೆಕ್ನಿಕಲ್ ಇಶ್ಯೂ ಇದೆ. ಲಾಲ್ಬಾಗ್ ಪಾರ್ಕ್ನ ಇತಿಹಾಸ ಇಲ್ಲಿದೆ ನೋಡಿ. ಮಹಿಳೆಯರು ಅವರು ಧರಿಸಿರುವ ಆಭರಣಗಳ ಬಗ್ಗೆ ಎಚ್ಚರವಿರಬೇಕು. ಎಕ್ಸೈಟೆಡ್ ಇರೋದು ಇವತ್ತು ಯಾವ ಥೀಮ್ ಇದೆ ಅಂತ ಅದನ್ನ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಇದೆ. ಬನ್ನಿ. ಬೆಂಗಳೂರಲ್ಲಿ ತುಂಬ ಜನ ಅದನ್ನು ತೋರಿಸ್ತೀನಿ ಅಂತ ಹೇಳೋಕ್ಕೆ ಅದನ್ನು ನೋಡಿಸ್ತೀನಿ ಅಂತ ಹೇಳ್ತಾರೆ. ಸೊ ನಾನು ನೋಡಿಸ್ತೀನಿ. ಸಾಲಾಗಿ ಹೋಗಬೇಕು, ಯಾಕಂದರೆ ಇಲ್ಲಿ ದೊಡ್ಡ ಸಾಲಿದೆ. ಸಾಲಾಗಿ ಬನ್ನಿ ಅಂತ ಬರೆದಿದ್ದಾರೆ, ಯಾಕಂದರೆ ಅಷ್ಟು ದೊಡ್ಡ ಕ್ಯೂ ಇದೆ. ಇಲ್ಲಿಂದ ಶುರು. ಓಕೆನಾ? ಸೊ ಥೀಮ್ ಇರೋದು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಥೀಮನ್ನು ಈ ಸಲ ಇಟ್ಟಿದ್ದಾರೆ. ಇಲ್ಲಿಂದ ನೋಡ್ಕೊಂಡು ಹುತ್ತ ರಿಯಲ್ ತರ ಕಾಣ್ತಾ ಇದೆ ಅಲ್ವಾ? ಮಾಡಿರೋದು ಹೌದು. ಇಷ್ಟೇ ರೀ. ಓಕೆನಾ? ಒಂದ್ ಸ್ವಲ್ಪ ಹಿಂಗೆ ಹೋಗೋಣ. ಓಕೆನಾ? ಮುಗೀತು. ಇಷ್ಟೇ. ಅದೇ ಎಕ್ಸೈಟ್ಮೆಂಟ್ ಏನಂದ್ರೆ ಪ್ರತಿ ವರ್ಷ ಏನ್ ಥೀಮ್ ಇಡ್ತಾರೆ ಅಂತ. ಆಮೇಲೆ ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಹೂವಿನ ಬಗ್ಗೆ, ಹೂವಿನ ಗಿಡಗಳ ಬಗ್ಗೆ, ಅವರಿಗೆ ಒಂದೊಳ್ಳೆ ಪ್ಲೇಸ್ ಇದು. ಆಯ್ತಾ? ವರ್ಷಕ್ಕೊಂದ್ಸಲ ಈ ಒಂದು ಫ್ಲವರ್ ಶೋ ನಡೀತಾ ಇರುತ್ತೆ ಬೇರೆ ಬೇರೆ ಥೀಮ್ ಇಟ್ಕೊಂಡು.
ಬನ್ನಿ, ಸ್ಪೆಷಲಿ ಬೆಂಗಳೂರಲ್ಲಿರೋರು. ಸೊ ನೆಕ್ಸ್ಟ್ ಬೆಂಗಳೂರು ದರ್ಶನದ ಸೀರೀಸ್ ಯಾವುದಿರ್ಬೋದು ಕಾಮೆಂಟಲ್ಲಿ ಹೇಳಿ. ಬೆಂಗಳೂರಲ್ಲಿ ಏನು ತೋರಿಸ್ಬೇಕು, ಏನು ನಾನು ನೋಡಬೇಕು, ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ ಇದು ಅಂತ. ಸೊ ನಾನು ನೋಡೋಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಸದ್ಯಕ್ಕೆ ಬನ್ರಮ್ಮ, ನಮ್ಮ ಸಪೋರ್ಟರ್ಸ್ ಇವತ್ತು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ. ಸುನೀತಾ ಮತ್ತೆ ನಮ್ಮಕ್ಕ, ಓಕೆನಾ? ಓಕೆ, ಕೊನೆ ಮಾತು ಗೊತ್ತಾ? ಖುಷಿಗಾಗಿ